ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ವಿಶೇಷ ವಿಡಿಯೋ ಜೊತೆ ನಾನು ಬಂದೀನಿ. ಯಾವುದಪ್ಪ ಅಂತಂದರೆ, ನೀವು ನನಗೆ ಅಬ್ಸರ್ವ್ ಮಾಡ್ಬೋದು, ನನ್ನ ಒಂದು ಸ್ಕಿನ್ನಾಗ ಸ್ವಲ್ಪ ಚೇಂಜಸ್ ಬಂದುತ್ತೆ. ನನಗೂ ಇಲ್ಲಿ ಸಣ್ಣ ಸಣ್ಣ ಗುಳ್ಳೆಗಳೆಲ್ಲ ಇರ್ತಿದ್ವು. ಆಮೇಲೆ ಇಲ್ಲೊಂದಪ್ಪ ಗುಳ್ಳೆ ಆಗಿತ್ತು. ಸೊ ಅದು ಒಂದೇ ದಿವಸದಲ್ಲಿ ಕರಗಿ ಹೋಗಿದ್ದು ನೋಡ್ರಿ. ಆಮೇಲೆ ಅದೇ ರೀತಿ ಸಣ್ಣ ಸಣ್ಣ ಅಂದರೆ ನಂಗೆ ಕಾಣಿಸಲ್ಲ, ಮುಂಚೆ ಎಲ್ಲ ಇಲ್ಲಿತ್ತು, ಅದೆಲ್ಲ ಕ್ಯೂರ್ ಆಗಿದೆ. ಆಮೇಲೆ ಯಾವಾಗೂ ಅಷ್ಟೇ ಒಂದೊಂದೇ ಸಣ್ಣ 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 ಗುಳ್ಳೆಗಳು ಬರ್ತಾನೆ ಇರ್ತವೆ. ಸೊ ಅದನ್ನು ಕಂಪ್ಲೀಟಾಗಿ ಯಾವುದೂ ಮಾರ್ಕ್ ಇಲ್ಲಾರ್ದಂಗೆ ಆರಾಮಾಗಿ ಹೋಗ್ಬಿಡ್ಬೇಕು ಅಂದರೆ, ಯಾಕೆಂದರೆ ಹೆಣ್ಮಕ್ಳು ಅಂದಮೇಲೆ ಪೀರಿಯಡ್ಸ್ ಟೈಮ್ನಾಗೋ ಅಲ್ಲೊಂದು ಇಲ್ಲೊಂದು ಪಿಂಪಲ್ಸ್ ಬಂದೇ ಬರ್ತಾವೆ. ಆಮೇಲೆ ಹೆಲ್ತ್ ಇಶ್ಯೂಸು ಜಾಸ್ತಿ ಆಗ್ತಾನೆ ಇರ್ತಾವೆ. ಇರ್ರೆಗ್ಯುಲರ್ ಪೀರಿಯಡ್ಸ್ ಇರ್ತದೆ, ಆಮೇಲೆ ಡೈಜೆಷನ್ ಪ್ರಾಬ್ಲಮ್ ಇರ್ತದೆ, ಆ್ಯಸಿಡಿಟಿ ಪ್ರಾಬ್ಲಮ್ ಇರ್ತದೆ. ಸೊ ಇಂಥದಕ್ಕೆಲ್ಲ ಒಂದು ಸೊಲ್ಯೂಷನ್ ಹುಡ್ಕಿನಿ ನಾನು ನಿಮಗೆ. ಯಾವುದಪ್ಪ ಅಂತಂದರೆ, ಅದು ಈ ಬೆಣ್ಣೆ ಕೃಷ್ಣ ಅಂಥೇಳಿ ಒಂದು ಚಾನಲ್ ಐತೆ, ನೀವು ನೋಡಿರ್ಬೋದು. ಅಲ್ಲಿ ನಂದಿನಿ ಲಾಗ್ಸು ಮತ್ತು ಬೆಣ್ಣೆ ಕೃಷ್ಣ. ಸೊ ಇದು ಫ್ರಂಟ್ ಕ್ಯಾಮ್ರಾಯಿಂದಲ್ಲ, ಸೊ ನಿಮಗದು ಇದನ್ನ ಉಲ್ಟಾ ಕಂಡಿಗತ್ತದ ಅಷ್ಟೇ. ಈ ಒಂದು ಚಾನಲ್ ಅವರು ಸೇಲ್ ಮಾಡ್ತಾರೆ. ಒಂದು ಫೇಸ್ ಆಯಿಲು, ಮತ್ತೊಂದು ಆರೋಗ್ಯ ಪೌಡರು, ಮತ್ತೊಂದು ಫೇಸ್ ಪೌಡ್ರು ಅಂಥೇಳಿ ಈ ಥರದ್ದೆಲ್ಲ ಅವ್ರನ್ನ ಸೇಲ್ ಮಾಡ್ತಾರೆ. ಅಲ್ಲಿಂದ ನಾನು ಕೂಡ ಪ್ರಾಡಕ್ಟನ್ನು ತರಿಸಿದೆ. ಆ್ಯಕ್ಚುಲಿ ನನಗೆ ಅವರಾಗಿ ಕಳಿಸಿದ್ದಾರೆ ಈ ಪ್ರಾಡಕ್ಟ್ಸು. ಇವು ನಾನು ಯೂಸ್ ಮಾಡಿದೆ. ಇದರಲ್ಲಿ ಇಷ್ಟಿತ್ತು, ಇಷ್ಟಿಂದ ನಾನು ಇಷ್ಟಿಗೆ ಬಂದೀನಿ ನೋಡಿರಿ. ಸೊ 250 ಗ್ರಾಮ್ಸ್ದು ಈ ಒಂದು ಪ್ರಾಡಕ್ಟು. ನಿಮಗೆ ಬೇಕಂದರೆ ನಾನು ಲಿಂಕ್ ಕೊಡ್ತೀನಿ, ಮತ್ತು ಇದ್ರ ಯೂಸ್ ಎಲ್ಲ ಹೆಂಗೆ ಮಾಡಬೇಕಂತ ನಿಮಗೆ ತೋರಿಸ್ತೀನಿ. ಸೊ ಇದ್ರದ್ದು ನಾನು ನಿಮ್ಗೆ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಅವ್ರು ನಿಮಗೆ ಕಳಿಸ್ಕೊಡ್ತಾರೆ. ಇದು ಈಸಿಯಾಗಿ ಪ್ಯಾಕ್ ಮಾಡಿ, ಈ ಥರ ಪ್ಯಾಕ್ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ಬಂದು ತಲುಪುವ ಹಂಗೆ ಕಳಿಸ್ಕೊಡ್ತಾರೆ. ನೀವು ಕರೆಕ್ಟ್ ಆದಂಥ ಅಡ್ರೆಸ್ ಕೊಟ್ಟರೆ ಸಾಕು, ಅವ್ರು ಕಳಿಸ್ಕೊಡ್ತಾರೆ. ಆಮೇಲೆ ಈ ಎರಡು ಏನು ಪೌಡ್ರ್ ಇದಾವಲ್ಲ, ಇದ್ರದ್ದು ಏನೇನು ಉಪಯೋಗ ಅಂತ ಹೇಳಿ ನಿಮ್ಗೆ ಹೇಳ್ತೀನಿ. ಫಸ್ಟಿಗೆ ಈ ಹೆಲ್ತ್ ಪೌಡ್ರ್ ಬಗ್ಗೆ ಹೇಳ್ತೀನಿ ನಿಮಗೆ. ಇದಕ್ಕೆ ಆರೋಗ್ಯ ಪೌಡ್ರ್ ಅಂತ ಹೇಳಿ ಅವ್ರು ಹೆಸರಿಟ್ಟಿದ್ದಾರೆ. ಆರೋಗ್ಯ ಪೌಡ್ರ್ ಅಂದರೆ, ಆರೋಗ್ಯ ಅಂದರೆ ಮುಗೀತು, ಎಲ್ಲ ಟೋಟಲ್ ಆರೋಗ್ಯದ ಬಗ್ಗೆನೇ ಅದು ಈಸಿಯಾಗಿ ಹೇಳ್ತದೆ. ನಿಮಗೆ ಡೈಜೆಷನ್ ಪ್ರಾಬ್ಲಮ್ ಇರ್ಬೋದು, ಶುಗರ್ ಇರ್ಬೋದು, BP ಇರ್ಬೋದು, ಏನೇ ಪ್ರಾಬ್ಲಮ್ ಇರಲಿ, ನೀವು ಇದನ್ನು ತೊಗೋತಾ ಬಂದರೆ ಕ್ರಮೇಣ ಎಲ್ಲನೂ ಕಡಿಮೆ ಆಗ್ತಾ ಬರುತ್ತಾ. ಆಮೇಲೆ ಇದನ್ನು ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ತೊಗೋಬೇಕು. ಇದನ್ನು ವೆಯ್ಟ್ ಲಾಸ್ ಪೌಡ್ರ್ ಅಂತ ಹೇಳಿದ್ದಾರೆ ಅವರು. ವೆಯ್ಟ್ ಲಾಸು ಮಾಡ್ಕೋಬೋದು. ನೀವು ವೆಯ್ಟ್ ಲಾಸ್ ಮಾಡಬೇಕಂತಂದರೆ 3 ಟ್ರಿಪ್ನ ಫಾಲೋ ಮಾಡಿರಿ. ನಾನು ಹೇಳೋದ ಪ್ರಕಾರ ಅಂದರೆ, ನಾನು ಫಾಲೋ ಮಾಡೋದು ಹೀಗೆ. ಇಷ್ಟು ವರ್ಷ ಆದರೂ ಕೂಡ ನನ್ನ ಏಜು ಇವಾಗ 47-48 ನಡೀಲಿಕ್ಕತ್ತದೆ. ಸೊ ಇಷ್ಟು ವಯಸ್ಸಿಗೂ ಕೂಡ ನನ್ನ ತೂಕ ಇರೋದು ಬರೀ 50-55. ಹೆಚ್ಚು ಕಮ್ಮಿ ಸ್ವಲ್ಪ ದಪ್ಪ ಆಗ್ತೀನಿ, ಮತ್ತು ನಾನು ಅದನ್ನು ಕ್ರಮೇಣ ಕಡಿಮೆ ಮಾಡ್ಕೊತೀನಿ. ಏನು ಮೇನ್ ಕಾರಣ ಅಂದರೆ, ಬೆಣ್ಣೆ ಕೃಷ್ಣ ಅವ್ರ ಚಾನಲ್ಗೂ ಅವರು ಹೇಳ್ತಿರ್ತಾರೆ ಬಾಯಿ ಕಟ್ಟಬೇಕು ಅಂತ ಹೇಳಿ. ಸೊ ಅದು ಫಸ್ಟು ಒಂದು ಮೆಥಡು, ಬಾಯಿ ಕಟ್ಟಬೇಕೆ. ನಾವು ಏನೇ ಆಗಲಿ ಎಲ್ಲನೂ ತಿಂತೀನಿ ಅನ್ನಂಗಿದ್ರೆ ನಾವು ವೆಯ್ಟ್ ಲಾಸ್ ಮಾಡೋಕ್ಕಾಗಲ್ಲ. ಬರ್ತಾ ಬರ್ತಾ ನಮ್ಮ ವೇಟ್ ಜಾಸ್ತಿ ಆಗ್ತಾ ಹೋಗ್ತದೆ, ಗೇನ್ ಆಗ್ತಾ ಹೋಗ್ತದೆ. ಸೊ ಫಸ್ಟ್ ಏನು ಮಾಡಬೇಕು ಅಂದರೆ, ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬಿಸಿನೀರಿಗೆ ಇದು 1 ಚಮಚ 2 ಚಮಚ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಂಡು ನೀವು ಇದು ತೊಗೋಬೇಕಾಗುತ್ತೆ. ಇದು ತೊಗೊಂಡ್ರೆ ಅಂದರೆ, ನೀವು ಬೆಳಗ್ಗೆ ನೀವು ಸುಮಾರು 7:30-8 ಗಂಟೆಗೆ ತೊಗೊಂಡ್ರೆ ಅಂತಂದರೆ, ನೀವು ಬೆಳಗ್ಗೆಂದು ಅರ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನಾದರೂ ಅದು ಸ್ಕಿಪ್ ಮಾಡಿದರೆ ಪರವಾಗಿಲ್ಲ. ನೀವು ಮತ್ತೆ ಆಮೇಲೆ 10-11 ಗಂಟೆಗೆಲ್ಲ ಏನಾದರೂ ಒಂದು ರಾ ಫುಡ್ ತಿಂದರೆ ಪರವಾಗಿಲ್ಲ. ಯಾರಿಗಾರು ಬೇಕು ಅನ್ನಂಗಿಲ್ಲ, ನಮ್ಗೆ ಅಷ್ಟೇ ಸಾಕು ಅನ್ನಂಗಿದ್ರೆ ಟೀ ಏನಾರು ಕುಡಿಬೋದು. ಅದಾದಮೇಲೆ 12:30-1 ಗಂಟೆಗೆ ಅನ್ನಷ್ಟಿಗೆ ನೀವು ಲಂಚ್ ಮುಗಿಸ್ಕೋಬೇಕು. ಲಂಚ್ ಮುಗಿಸ್ಕೊಂಡು ಮತ್ತೆ ತಿರ್ಗಿ ಲೈಟಾಗಿ ತಿನ್ನಬೇಕು. ಅಂದರೆ ನಾವು ಯಾವಾಗ ಎಷ್ಟು ಜಾಸ್ತಿ ತಿಂತೀವಲ್ಲ ಅದಕ್ಕಿಂತ ಸ್ವಲ್ಪ ಕಮ್ಮಿ ತಿನ್ನಬೇಕು. ಆಮೇಲೆ 4 ಗಂಟೆಗೆ ಒಂದು ಸತಿ ಲೈಟಾಗಿ ಏನಾರ ಮತ್ತು ಟೀ, ಕಾಫಿ, ಬಿಸ್ಕೆಟ್ಸ್ ಏನಾರು ತೊಗೋಬೋದು. ಅದು ಮತ್ತು 7-8 ಗಂಟೆಗೆಲ್ಲ ನೀವು ಡಿನ್ನರ್ ಮುಗಿಸ್ಕೊಂಡ್ರೆ ಅಂತಂದರೆ ನಿಮ್ಮದು ಇಡೀ ದಿನದ್ದು ಒಂದು ಫುಡ್ಡು ರೊಟೀನ್ ಹಿಂಗೆ ಇರಬೇಕು. ಅದಿಲ್ಲ ಅಂತಂದರೆ ಅವ್ರ ಹತ್ರ ಇನ್ನೂ ಜಾಸ್ತಿ ಪ್ರಾಡಕ್ಟ್ಸ್ ಇದ್ದಾವೆ. ಅವರು ಬಾರ್ಲಿ ಪೌಡ್ರ್ ಮಾಡ್ತಾರೆ, ಇನ್ನು ಬೇರೆ ಗಂಜಿ ಪೌಡ್ರ್ಗಳನ್ನು ಮಾಡ್ತಾರೆ. ಎಲ್ಲ ಆರೋಗ್ಯಕ್ಕೆ ಒಳ್ಳೆಯದಾಗಿರೋದ್ರಿಂದ ನೀವು ಅವನ್ನ ತರಿಸ್ಕೊಂಡು ಈ ಲಂಚ್ ಟೈಮು ಮತ್ತು ಡಿನ್ನರ್ ಟೈಮಾಗೆಲ್ಲ ನೀವು ಅದನ್ನು ಆ ಗಂಜಿನೇ ತೊಗೋತಾ ಬಂದ್ರಂದರೆ ನಿಮ್ಮ ವೇಟ್ ನಿಜವಾಗೂ ಹೇಳ್ತೀನಿ 10 ಡೇಸ್ನಾಗ ವಿತಿನ್ ಮಂತ್ ಚಾಲೆಂಜ್ ಮಾಡಿ ನೀವು ತೊಗೊಂಡ್ರಂದರೆ ಒಂದು 10-15 ಡೇಸಾಗಿ ಕಡಿಮೆ ಮಾಡ್ಬೋದು. ಆಗಿಲ್ಲ ಅಂದರೂ ಕೂಡ ಸ್ಲೋ ಆಗಿ ಆಗಲಿ ಪರವಾಗಿಲ್ಲ ಅಂದರೆ 1 ಮಂತಲ್ಲಿ ನೀವು ವೇಟ್ ಲಾಸನ್ನು ಮಾಡ್ಕೋಬೋದು ಈ ಒಂದು ಪೌಡ್ರು. ಮತ್ತು ಇದು ಸ್ವಲ್ಪ ಕಹಿ ಬರೋದ್ರಿಂದ ನಾನು ಬೆಲ್ಲ ಹಾಕಿ ಕುಡಿಯೋಕ್ಕೆ ಒಂದು ಹೇಳ್ತೀನಿ ನಿಮಗೆ. ಬೆಲ್ಲ ಹಾಕಿ ನಾನು ಕೂಡ ತೊಗೊಳ್ಳೋದು. ಆಮೇಲೆ ಇದರಿಂದ ಏನಾಗುತ್ತೆ ಅಂತಂದರೆ, ನಮ್ಮ ಹೊಟ್ಟೆಯಲ್ಲಿರೋಂಥ ಎಲ್ಲ ಈ ವಿಷಕಾರಿ ಅಂಶಗಳೆಲ್ಲ ಹೊರಗೆ ಹಾಕುತ್ತಾ ಇನ್ನೊಂದು ಶುಗರ್ ಏನಾರ ಇತ್ತಂದ್ರೆ ಅದನ್ನು ಕೂಡ ಕಡಿಮೆ ಆಗುತ್ತಾ ಬರ್ತಾ. ಆಮೇಲೆ ಇನ್ನೊಂದು ಏನಂದರೆ ಡೈಜೆಷನ್ ಪ್ರಾಬ್ಲಮ್. ನನಗೆ ಡೈಜೆಷನ್ ಪ್ರಾಬ್ಲಮ್ ಇತ್ತು. ಆ ಡೈಜೆಷನ್ ಪ್ರಾಬ್ಲಮ್ ಸ್ವಲ್ಪ ಕ್ಲಿಯರ್ ಆಗಿದೆ. ಆಮೇಲೆ ಆ್ಯಸಿಡಿಟಿ ಆಗ್ತಾಯಿತ್ತು ನನಗೆ. ಈ ಡೈಜೆಷನ್ ಪ್ರಾಬ್ಲಮ್ ಆಗಲಿಕ್ಕೆ ನನಗೆ ಮೇನ್ ಕಾರಣ ಅಂದರೆ ಆ್ಯಸಿಡಿಟಿ ಆಗ್ತಾಯಿತ್ತು. ಆ ಆ್ಯಸಿಡಿಟಿ ಆಗೋದು ಕೂಡ ಸ್ವಲ್ಪ ಕಡಿಮೆ ಆಗಿದೆ ನನಗೆ. ಬೆಳಗ್ಗೆ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸ್ವಲ್ಪ ಸ್ಕಿಪ್ ಮಾಡಿ ಇದನ್ನೇ ಕುಡಿತಾ ಬರ್ತೀನಿ.
ಇದರ ಅಲ್ಲದೆ ನಾನು ಬೇರೆ ಜ್ಯೂಸ್ನು ಕುಡಿತಾ ಇರ್ತೀನಿ. ಬಟ್ ವಾರದಲ್ಲಿ 2 ದಿವಸ 3 ದಿವಸ ಇದೊಂದು 2 ದಿವಸ 3 ದಿವಸ ತೊಗೊಂಡ್ರೆ ಮತ್ತು ನೆಲ್ಲಿಕಾಯಿ ಜ್ಯೂಸು ಆ ಥರದ್ದು 1-2 ಸತಿ, ಬೀಟ್ರೂಟ್ ಜ್ಯೂಸು ಅದೊಂದು 2 ದಿವಸ, ಹಿಂಗೆ ನಾನು ಬ್ಯಾಲೆನ್ಸ್ ಮಾಡ್ತಾ ಹೋಗ್ತೀನಿ. ಅಂದರೆ ನೀವು ನಿಮ್ಮ ಮಾರ್ನಿಂಗ್ ರೂಟೀನ್ ಹೆಂಗದ ಅದ್ರ ಪ್ರಕಾರ ನೀವು ಇದನ್ನು ತೊಗೊಳ್ತಾ ಹೋಗ್ರಿ. ಇದ್ರದ್ದು ಐಟಮು, ಇದನ್ನು ನೀರೊಳಗೆ ಹಾಕ್ಕೊಂಡು ಕುಡಿತಾ ಬಂದರೆ ನಿಮಗೆ ಇದ್ರ ರಿಸಲ್ಟ್ ಗೊತ್ತಾಗುತ್ತೆ. ಫಸ್ಟ್ 250 ಗ್ರಾಮಿಗೆ ಸಣ್ಣ ಪ್ಯಾಕೆಟ್ ನೀವು ಒಂದ್ಸರಿ ತರಿಸ್ಕೊಂಡು ನೋಡಿರಿ, ಇದು ನಿಮ್ಗೆ ಗ್ಯಾರಂಟಿ ಇದು ವರ್ಕ್ ಆಗುತ್ತೆ. ಇನ್ನು ನೆಕ್ಸ್ಟ್ ಇರೋದು ಇನ್ನೊಂದು ಪೌಡ್ರ್ ಯಾವುದಂದರೆ ಇದು ಫೇಸ್ ಪೌಡ್ರು ಫೇಸ್ ಪ್ಯಾಕ್ ಥರ ಹಾಕೋಬೇಕು. ಇದರಲ್ಲಿ ಭಾಳಷ್ಟು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿದ್ದಾರೆ. ನೀವು ಅವ್ರ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಅವ್ರ ಚಾನಲಲ್ಲಿ ಇರೋಂಥ ವೀಡಿಯೋಸೆಲ್ಲ ನೋಡಿದ್ರಂದರೆ ಈ ಪೌಡ್ರ್ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗ್ತದೆ. ಯಾವ ರೀತಿ ಅವ್ರು ತಯಾರು ಮಾಡಿದ್ದಾರೆ ಅಂಥೇಳಿ, ಮತ್ತು ಇದರಲ್ಲಿ ಏನೆಲ್ಲ ಐಟಮ್ಸ್ ಹಾಕಿದ್ದಾರೆ ಅಂಥೇಳಿ. ಈಗ ನಾವು ಮನೇಲಿ ಏನೋ ಫೇಸ್ ಪ್ಯಾಕ್ ಮಾಡ್ಕೋತೀವಿ ಅಂದರೆ ಒಂದು ಕಡಲೆ ಹಿಟ್ಟು ಹಾಕೋಬೋದು, ಅರಿಶಿನ ಹಾಕೋಬೋದು, ಇಲ್ಲ ಇನ್ನೊಂದೇನೋ ನಿಂಬೆ ಹುಳಿ ಏನೋ ಒಂದು ಹಾಕೋಬೋದು. ಆದರೆ ನಮಗೆ ಎಲ್ಲ ಐಟಮ್ಸು ಮನೇಲಿ ಇಟ್ಕೊಂಡು ಅದನ್ನು ರೆಡಿ ಮಾಡಿಕೊಂಡು ತೊಗೊಳಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಹೊರಗೆ ಹೋಗೋರು, ಟೈಮ್ ಇರಲಾರ್ದವರೆಲ್ಲ ಇದನ್ನು ಡೈರೆಕ್ಟಾಗಿ ನೀವು ರೆಡಿಯಾಗಿದ್ದನ್ನು ತರಿಸ್ಕೊಂಡು ಯೂಸ್ ಮಾಡ್ಕೋಬೋದು. ಇದರಲ್ಲಿ ಏನಿಲ್ಲ, ಎಲ್ಲ ಪೌಡ್ರಸ್ ಮಿಕ್ಸ್ ಇದ್ದಾವೆ. ಆಮೇಲೆ ಇದು ಮಿಕ್ಸ್ ಮಾಡಿದ್ಮೇಲೆ ನೋಡ್ರಿ ಅದ್ರ ಕಲರ್ ಎಷ್ಟು ಚಂದ ಚೇಂಜ್ ಆಗ್ತಾ ಹೋಗ್ತಾ. ಸೊ ಅದೇ ರೀತಿ ಒಂಥರ ಅಂಟಂಟಿದೆ, ಅಂದರೆ ಯಾವೆಲ್ಲ ಹಿಟ್ಟುಗಳನ್ನು ಇದರಲ್ಲಿ ಹಾಕಿದ್ದಾರೆ ಅಂತ ಗೊತ್ತಾಗುತ್ತೆ. ಯಾವುದೇ ಪ್ರಿಸರ್ವೇಟಿವ್ ಇಲ್ಲ, ಮತ್ತು ಯಾವುದೇ ಕೆಮಿಕಲ್ ಇಲ್ಲ, ಮತ್ತು ನಿಮ್ಮ ಸ್ಕಿನ್ನಿಗೆ ಯಾವುದೇ ರೀತಿಯಾದಂಥ ಹಾರ್ಮ್ ಇಲ್ಲ. ಸೊ ಎಷ್ಟೇ ಏಜ್ದವ್ರಾಗಿರಲಿ, ಒಂದು 15 ವರ್ಷದಿಂದ ನೀವು 40-50 ವರ್ಷದವರೆಗೂ ಇದನ್ನು ಯೂಸ್ ಮಾಡ್ಬೋದು. ಸೊ ಅಷ್ಟು ಒಳ್ಳೆ ಪೌಡ್ರ್ ಅಂತ ಹೇಳ್ತೀನಿ ಇದನ್ನು. ಸೊ ನಾನು ಇದನ್ನು ಟ್ರೈ ಮಾಡಿದ್ದೀನಿ, ಒಂದು ವಿಡಿಯೋ ನೋಡ್ಕೊಂಡು ಬರ್ತೀನಿ. ಸೊ ಫ್ರೆಂಡ್ಸ್, ಇದು ವಿಡಿಯೋ ನಿಮ್ಮ ಸಲುವಾಗಿ. ಈ ಪೌಡ್ರ್ ನಾನು ಒಂದು 2 ವಾರದಿಂದ ಯೂಸ್ ಮಾಡಿದ್ದೀನಿ. ಈ ಪೌಡ್ರ್ ಸ್ವಲ್ಪ ನಾನು ತಗೊಂಡು ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಪೌಡ್ರಲ್ಲಿ ಏನು ವಿಶೇಷತೆ ಅಂದರೆ ಇದರಲ್ಲಿ ಮುಲ್ತಾನಿ ಮಿಟ್ಟಿದೆ, ರೋಸ್ ಪೆಟಲ್ಸ್ ಪೌಡ್ರ್ ಇದೆ, ಆಮೇಲೆ ಕೇಸರ್ ಇದೆ, ಆಮೇಲೆ ಹೆಸರುಬೇಳೆ ಕಾಳು, ಯಾವುದು ನಮ್ಮ ಫೇಸಿಗೆಲ್ಲ ಬೇಕು, ಕಡಲೆ ಹಿಟ್ಟು, ಎಲ್ಲ ಥರದ ಒಳ್ಳೆ ಇಂಗ್ರೀಡಿಯೆಂಟ್ಸ್ಗಳಿಂದ ಕೂಡಿದೆ ಅಂತ ಹೇಳ್ತೀನಿ. ಇದನ್ನು ನೀವು ನೀರಲ್ಲಾದರೂ ಮಿಕ್ಸ್ ಮಾಡ್ಕೊರಿ. ನಾನು ಹಾಲಲ್ಲಿ ಮಿಕ್ಸ್ ಮಾಡ್ಕೊಲಿಕತ್ತೀನಿ. ಹಾಲು ರಾ ಆದರೂ ಪರವಾಗಿಲ್ಲ, ಕಾಸಿ ಆರಿಸಿದಾದರೂ ಪರವಾಗಿಲ್ಲ, ಯಾವುದಾದ್ರೂ ತೊಗೊರಿ. ಈಸಿಯಾಗಿ ಇದು ಮಿಕ್ಸ್ ಆಗುತ್ತಾ. ಸೊ ಈಸಿಯಾಗಿ ಇದನ್ನು ಮಿಕ್ಸ್ ಆಗುತ್ತೆ ನೋಡಿರಿ. ಅದ್ರ ಕಲರು, ಅದ್ರ ಸ್ಟ್ರಕ್ಚರ್ ನೋಡಿರಿ. ಸ್ವಲ್ಪ ಗಟ್ಟಿ ಮಾಡ್ಕೊರಿ, ಪೂರ್ತಿ ಲೂಸು ಬೇಡ, ಆಮೇಲೆ ಪೂರ್ತಿ ಟೈಟು ಬೇಡ. ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಿಮ್ಮ ಫೇಸಿಗೆಲ್ಲ ಅಪ್ಲೈ ಮಾಡ್ಕೊರಿ. ನೆಕ್ಕು, ಕೈ, ನಿಮ್ಗೆ ಯಾವುದರಲ್ಲಿ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಅದ, ಸ್ಕಿನ್ ಪ್ರಾಬ್ಲಮ್ ಅದೇ, ಅದಕ್ಕೆಲ್ಲನೂ ನೀವು ಯೂಸ್ ಮಾಡ್ಕೋಬೋದು. ಬರ್ತಾ ಬರ್ತಾ ನಿಮ್ಮ ಕಲರ್ ಲೈಟ್ ಆಗುತ್ತಾ. ಆಮೇಲೆ ಪಿಗ್ಮೆಂಟೇಷನ್ ಏನಾದ್ರು ಭಾಳ ಹಳೆ ಪಿಗ್ಮೆಂಟೇಷನ್ ಇದ್ದರೂ ಕೂಡ ಅವು ಈಸಿಲಿ ಹೋಗ್ತಾವೆ. ಪಿಂಪಲ್ ಮಾರ್ಕ್ ಏನಾರು ಇದ್ರೆ ಅದು ಕೂಡ ಹೋಗುತ್ತಾ ನೋಡಿರಿ. ಈ ಸ್ಟ್ರಕ್ಚರಲ್ಲಿದ್ದರೆ ಸಾಕು. ನಾನು ಜಾಸ್ತಿ ತಿಳಿನೂ ಮಾಡಿಲ್ಲ, ಜಾಸ್ತಿ ಗಟ್ಟಿನೂ ಮಾಡಿಲ್ಲ. ಸೊ ಕೈಯಿಂದನೇ ಯೂಸ್ ಮಾಡ್ಕೊಲಿಕತ್ತೀನಿ ನಾನು. ನೀವು ಬೇಕಂದರೆ ಬ್ರಷಿಂದನೋ ಅಥವಾ ಏನಾದ್ರು ಯೂಸ್ ಮಾಡ್ಕೊರಿ. ಆದರೆ ಕೈಯಿಂದ ಮಾಡಿದರೆ ನಮ್ಗೆ ಎಲ್ಲಿ ಬೇಕೋ ಅಲ್ಲೆಲ್ಲನೂ ನೀವು ಈಸಿಯಾಗಿ ಇದನ್ನು ಹಚ್ಕೋಬೋದು. ಆಮೇಲೆ ಇದ್ರದ್ದು ಇನ್ನೊಂದು ಏನು ಅಡ್ವಾಂಟೇಜ್ ಗೊತ್ತಾ, ಇದರಲ್ಲಿ ಹಿಟ್ಟುಗಳಿರೋದ್ರಿಂದ ನಾವು ಈ ಬ್ಲ್ಯಾಕ್ ಹೆಡ್ ರಿಮೂವರ್ ತಂದೆಲ್ಲ ಯೂಸ್ ಮಾಡ್ತೀವಲ್ಲ, ಹಾಗೆಲ್ಲ ಮಾಡೋದು ಬೇಡ. ಜಸ್ಟ್ ಇದನ್ನೇ ಒಂದು ಸ್ವಲ್ಪ ನಾವು ಈ ಬಾಯಿ ಸುತ್ತ ಮತ್ತು ನೋಸ್ ಮೇಲೆಲ್ಲ ಈ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಇರ್ತಾವಲ್ಲ, ಅದನ್ನೆಲ್ಲ ನಾವು ಅಲ್ಲಿ ಸ್ಕ್ರಬ್ ಮಾಡಿದರೆ, ಸ್ವಲ್ಪ ಒಂದು ಲೈಟಾಗಿ ಸ್ಕ್ರಬ್ ಮಾಡಿದರೆ ಅದು ಯಾವುದೂ ಪ್ರಾಬ್ಲಮ್ ಇರೋಲ್ಲ. ವಾಶ್ ಮಾಡಿದ್ಮೇಲೆ ನಾನು ನಿಮ್ಗೆ ತೋರಿಸ್ತೀನಿ, ಅದು ನೀಟಾಗಿ ಹೋಗಿರ್ತವೆ. ಸೊ ಅದರಿಂದನೇ ನಮ್ಮ ಸ್ಕಿನ್ನು ಭಾಳ ಹೀಗೆ ಹೋಲ್ ಥರ ಕಾಣೋದು, ಅದು ಓಪನ್ ಪೋರ್ಸ್ ಎಲ್ಲ ಜಾಸ್ತಿ ಕಾಣೋದು. ಹಾಗಾಗಿ ಇದು 2 in 1 ಕೆಲಸ ಮಾಡುತ್ತೆ. ಒಂದು ಪ್ಯಾಕ್ ಆಗಿ ಕೆಲಸ ಮಾಡುತ್ತೆ, ಒಂದು ಸ್ಕ್ರಬ್ಬರ್ ಆಗಿ ಕೆಲಸ ಮಾಡುತ್ತಾ, ಇನ್ನೊಂದೇನಂತಂದರೆ ನಿಮಗೆ ಸ್ಕಿನ್ನ ವೈಟ್ನಿಂಗು ಮಾಡುತ್ತೆ. ಸೊ ಸಾಕಷ್ಟು ಒಳ್ಳೆ ಗುಣಗಳಿಂದ ಕೂಡಿದಂಥ ಈ ಒಂದು ಪೌಡ್ರನ್ನ ನೀವು ಟ್ರೈ ಮಾಡಿ. ಸೊ ನಾನು ಕೈಯಿಂದನೇ ಯೂಸ್ ಮಾಡ್ಲಿಕ್ಕತ್ತೀನಿ. ಆಮೇಲೆ ಇನ್ನೊಂದು, ನಾನು ಕಣ್ಣಿನ ಸುತ್ತ, ಕಣ್ಣಿನ ಮೇಲೂ ಹಾಕೋತೀನಿ. ನಾನು ಯಾವುದೇ ಈ ಡಾರ್ಕ್ ಸರ್ಕಲ್ಲಿಗೆ ಅಂಥೇಳಿ ನಾನು ಸ್ಪೆಷಲ್ ಏನೂ ಟ್ರೀಟ್ಮೆಂಟ್ ಮಾಡ್ಕೊಳ್ಳಲ್ಲ. ಇದೇ ಥರ ನಾನು ಯಾವುದೇ ಪ್ಯಾಕ್ ಹಾಕ್ಕೊಂಡ್ರೆ ಅವನ್ನ ಕಣ್ಣಿನ ಸುತ್ತಲೂ ಎಲ್ಲ ಹಾಕ್ಕೊಂಡಿರ್ತೀನಿ. ನಿಮಗೆ ಅಭ್ಯಾಸ ಇಲ್ಲ ಅಂದರೆ, ಯಾಕಂದರೆ ಇದು ಟೋಟಲಿ ಹರ್ಬಲ್ ಆಗಿದ್ದರಿಂದ ಇದರಿಂದ ನಿಮ್ಗೆ ಯಾವುದೂ ಪ್ರಾಬ್ಲಮ್ ಆಗೋಲ್ಲ. ಒಂದು ಇನ್ನೊಂದು, ಅಭ್ಯಾಸ ಇಲ್ಲ ಅಂದರೆ ನೀವು ಈ ಥರ ಹಚ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಕಣ್ಣಿನ ಸುತ್ತವನ್ನು ಬಿಟ್ಟು ಹಚ್ಕೊಳ್ರಿ. ಇದು ಹಚ್ಕೊಳ್ಳೋದ್ರಿಂದ ನಮ್ಗೆ ಇನ್ನೊಂದು ಏನು ಅಡ್ವಾಂಟೇಜ್ ಅಂದರೆ, ಈ ಡಾರ್ಕ್ ಸರ್ಕಲ್ಸ್ ಏನಿರ್ತಾವಲ್ಲ, ಕಣ್ಣಿನ ಸುತ್ತ ಕಪ್ಪು ಬಣ್ಣದ ಬಂದಿರ್ತದಲ್ಲ, ಅದು ಸ್ವಲ್ಪ ಕಡಿಮೆ ಆಗ್ತದೆ. ಹಾಗಾಗಿ ನಾನು ಸ್ಪೆಷಲ್ ಅದಕ್ಕೋಸ್ಕರ ಅಂತ ಏನಿಲ್ಲ, ಇದನ್ನೇ ನಾನು ನೀಟಾಗಿ ಲೈಟಾಗಿ ಮಸಾಜ್ ಮಾಡಿಕೊಂಡು ಅದನ್ನೇ ಪ್ಯಾಕ್ ಥರ ಅಲ್ಲೇ ಯೂಸ್ ಮಾಡ್ಕೊಂಡಿರ್ತೀನಿ. ಯಾವಾಗೂ ಅಷ್ಟೇ, ನಾನು ಏನೇ ಪ್ಯಾಕ್ ಹಾಕ್ಕೊಂಡ್ರೂ ಇದೇ ಥರ ಮಾಡ್ಕೊಳ್ಳೋದು. ಕಣ್ಣು ಮುಚ್ಚಿ ಒಂದು ಟೈಮ್ ನೀಟಾಗಿ ಮಸಾಜ್ ಮಾಡಿಕೊಂಡು ಕೂಡ ನೀವು ಓಪನ್ ಮಾಡ್ಬೋದು. ಆಮೇಲೆ ಇದು ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ ಇರೋದ್ರಿಂದ ಕಣ್ಣಿಗೆ ಹೋದ್ರೂ ಏನೋ ಹಾರ್ಮ್ಫುಲ್ ಅಲ್ಲ. ಹಾಗಂತೇಳಿ ಕಣ್ಣಿಗೆ ಹಚ್ಕೋಬೇಡ್ರಿ.
ನನಗೆ ಅಭ್ಯಾಸ ಇರೋದ್ರಿಂದ ಹಚ್ಕೊಂಡಿನಿ. ಸೊ ನೀವು ಒಂದು ಸ್ವಲ್ಪ ದಿವಸ ಅದನ್ನು ಟ್ರೈ ಮಾಡಿರಿ. ನೋಡಿರಿ ನಾನು 10ರಿಂದ 15 ನಿಮಿಷ ಬಿಟ್ಟಿನಿ. ಲೈಟಾಗಿ ಡ್ರೈ ಆಗಿದೆ, ಒಂದು ಸ್ವಲ್ಪ ಇದಿದೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ಇಲ್ಲಿ ಡ್ರೈ ಆಗಿದ್ದು ನೋಡ್ಬೋದು ನೀವು, ಇಲ್ಲೆಲ್ಲ ಒಣಗೋಗಿದೆ, ಸ್ಕಿನ್ ಎಲ್ಲ ಹೆಂಗಾಗಿದೆ ನೋಡಿರಿ. ಸೊ ಬರ್ತಾ ಇದು ನಮ್ಮ ಸ್ಕಿನ್ನು ಕೂಡ ಟೈಟ್ ಮಾಡುತ್ತಾ. ಈ ಥರ ಇದ್ದರೆ ಸ್ಕಿನ್ನು ಕೂಡ ಟೈಟ್ ಮಾಡುತ್ತಾ. ಸೊ ಇದನ್ನು ನೀವು ತೊಳ್ಕೊಂಡು ಬರ್ರಿ, ಅಥವಾ ನೀಟಾಗಿ ಬಟ್ಟೆ ತೊಗೊಂಡು ಒರೆಸ್ಕೊರಿ. ಹಸೆ ಬಟ್ಟೆಯಿಂದ ಒರೆಸ್ಕೊಂಡ್ರೆ ಆಯಿತು, ಇಲ್ಲಾಂದ್ರೆ ನೀರಿಂದ ವಾಶ್ ಮಾಡ್ಕೊಂಡು ಬಂದ್ರಾಯಿತು. ಸೊ ಲೈಟಾಗಿ ನಾನು ನೋಡ್ರಿ ಎಷ್ಟು ಡಿಫ್ರೆನ್ಸ್ ಆಗಿದೆ ಒಂದು ಆವಾಗಿನ ಸ್ಕಿನ್ನಿಗೂ ಈಗಿನ ಸ್ಕಿನ್ನಿಗೂ ನೋಡ್ಬೋದು ನೀವು. ಎಷ್ಟು ಗ್ಲೋ ಬಂದಂಗೆ ಅನಿಸ್ತದಲ್ಲ. ಇದ್ರ ಜೊತೆ ಫೇಸ್ ಆಯಿಲು ಸಿಗುತ್ತೆ. ಆ ಫೇಸ್ ಆಯಿಲು ನೀವು ಒಂದು ಸತಿ ಏನಾರ ಟ್ರೈ ಮಾಡಿ ನೋಡಿರಿ. ಅದನ್ನು ಕೂಡ ಒಳ್ಳೆ ಒಂದು ಈ ಪ್ಯಾಕ್ ಹಾಕಿದ್ಮೇಲೆ ನಾವು ಆಯಿಲಿಂದ ಜಸ್ಟ್ ಮಸಾಜ್ ಮಾಡಿಕೊಂಡ್ರೆ ಸಾಕು, ಅವ್ರ ಹತ್ರ ಅದನ್ನು ಸಿಗುತ್ತಾ. ಇಲ್ಲಿ ನೋಡಿರಿ ಎಷ್ಟು ಚೆನ್ನಾಗಾಗಿದೆಲ್ಲ, ಡಿಫ್ರೆನ್ಸ್ ಕಾಣಿಸ್ಲಿಕ್ಕತ್ತದ ಅಂತ ಅನ್ಕೋತೀನಿ. ಸೊ ಇದು ಪೌಡ್ರದ್ದು ಒಂದು ಎಫೆಕ್ಟ್, ನೀವು ಕೂಡ ಯೂಸ್ ಮಾಡಿ ನೋಡಿರಿ. ಸ್ಕಿನ್ ನೋಡಿರಿ ಎಷ್ಟು ಲೈಟಾಗಿ ಆಗ್ಯದ ಮತ್ತು ಸ್ಮೂತಾಗಿ ಆಗ್ಯದ ನೋಡಿರಿ. ಯಾವುದು ಬ್ಲ್ಯಾಕ್ ಹೆಡ್ಸ್ ಇಲ್ಲ, ವೈಟ್ ಹೆಡ್ಸ್ ಇಲ್ಲ, ಎಲ್ಲ ರಿಮೂವ್ ಆಗಿದೆ ನೋಡಿರಿ. ಒಂದು ಕೂಡ ಕಾಣವಲ್ದು. ನನಗೂ ಸಣ್ಣ ಇರ್ತಿದ್ವು, ಇಲ್ಲಿ ನೋಡಿರಿ ಕ್ಲಿಯರ್ ಸ್ಕಿನ್ ಕಾಣ್ಲಿಕ್ಕತ್ತದ, ಇಲ್ಲಿ ನೋಡಿರಿ. ಸೊ ಇದು ಒಂದು ಇದರದ್ದು ಅಡ್ವಾಂಟೇಜ್. ಸೊ ಓಕೆ ಫ್ರೆಂಡ್ಸ್, ಡಿಫ್ರೆನ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್, ನೀವು ಡಿಫ್ರೆನ್ಸ್ ನೋಡಕತ್ತಿರಲ್ಲ ಯಾವ ರೀತಿ ಅದು ಚೇಂಜ್ ಆಗ್ಲಿಕ್ಕೆ ಅಂತ ಹೇಳಿ. ಸೊ ಇದು ಈ ಪ್ರಾಡಕ್ಟ್ದ ಒಂದು ಉಪಯೋಗ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮಗೆ ಈ ಪ್ರಾಡಕ್ಟ್ಸ್ ಏನಾರು ಬೇಕಾಗಿತ್ತು ಅಂತಂದರೆ ನೀವು ಈ ನಂಬರ್ ಮೇಲೆ ಕಾಂಟ್ಯಾಕ್ಟ್ ಮಾಡಿ, ಮೇಲ್ ಬರೋಂಥ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅಂತಂದರೆ ನಿಮಗೂ ಕೂಡ ಇದನ್ನು ಈಸಿಯಾಗಿ ಅವೈಲೇಬಲ್ ಆಗುತ್ತಾ. ಮತ್ತು ಅವ್ರು ಹೇಳ್ತಾರೆ ಏನೇನು ಮಾಡಬೇಕಂತ ಪ್ರೊಸೀಜರ್ ಎಲ್ಲ. ಸೊ ಅಲ್ಲಿ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡಿ ಇವನ್ನೆಲ್ಲನೂ ಕೂಡ ತಗೊಂಡು ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಬಾಯ್. ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋಲಿ.